ಸ್ವಲ್ಪ ಇಲ್ಲ ತಾನೇ ಏನು ಯಾರು ಮಗ ಈಸ್ ಯುವರ್ ಸನ್ ನಿಮ್ಮ ಥರನೇ ಕಾಣಿಸ್ಬೇಕು. ಕರೆಕ್ಟ್. ಇಲ್ಲಾಂದರೆ ಡೌಟ್. ಕಾಣಿಸಿಲ್ಲ ಅಂದರೆ ಎಲ್ಲ ರೆಡಿಯಾಗಿದ್ದಾರೆ. ಅಲ್ಲಿ ನೋಡಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಎದಳಕ್ಕಾಗ್ತಾಯಿಲ್ಲ, ಎದಳಕ್ಕೆ ಎಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾಳೆ ಅವಳು. ಬಟ್ ಕೂತ್ಕೊಂಡಿದ್ದಾಗ ನಿಂದಿತ್ತಾ? ಮಾಡಂಗೆ. ಓಕೆ, ಜನ ಎಲ್ಲ ನಾ ಹೇಳ್ದಂಗೆ ಅಲ್ಲಿಂದ ಬರ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಜನ ಬಂದು ಕೂತಿದ್ದಾರೆ. ಅಮ್ಮ ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನಮ್ಮ ಮನೆಯ ಉತ್ಸವಕ್ಕೆ ಮತ್ತೆ ನಿಮಗೆ ಸ್ವಾಗತ ಸುಸ್ವಾಗತ. ಇಲ್ಲಿನ ಒಂದಷ್ಟು ವಿಷಯಗಳನ್ನ ಹೇಳ್ತಾ ತೋರಿಸ್ತಾ ಹೋಗ್ತೀನಿ. ನೆನ್ನೆ ಹೇಳಿದ ಹಾಗೆ ಇವತ್ತು ಸಂಜೆ 6 ಗಂಟೆಗೆ ಉತ್ಸವ ಪ್ರಾಪರಾಗಿ ಶುರುವಾಗೋದು. ಬೆಳಿಗ್ಗೆ ಎಲ್ಲ ಕಟ್ಟಿ ಧ್ವಜ ಕಟ್ಟಿ ಎಲ್ಲ ಆಯಿತು. ಧ್ವಜ ಕಟ್ಟೋದು ಅಂತಂದರೆ ಇಲ್ಲಿ ಒಂದು ಆಲ್ರೆಡಿ ದೇವ್ರ ಕಾರ್ಯ ಶುರುವಾಗಿದೆ ಅನ್ನೋದಕ್ಕೋಸ್ಕರ ಧ್ವಜ ಕಟ್ಟಿ ಬಾಂಬ್ ಹೊಡೆದು ಚಂಡೆ ಹೊಡೆದೆಲ್ಲ ಶುರು ಮಾಡ್ತಾರೆ. ಬಟ್ ಆ ಟೈಮಲ್ಲಿ ನಾನು ಆನವನ್ನ ರೆಡಿ ಮಾಡೋ ಸ್ಟೇಜಲ್ಲಿದ್ದೆ. ಈಗ ಆನು ಊಟ ಮಾಡಿಸ್ಕೊತಾ ಇದ್ದಾನೆ. ಇಲ್ಲೆಲ್ಲ ಅಲಂಕಾರ ಎಲ್ಲ ರೆಡಿಯಾಗಿದೆ. ಚಾಮುಂಡಮ್ಮ ಅವರ ಅವತಾರ ಮತ್ತು ಕಾಲಭೈರವ ಅವ್ರದ್ದು. ಮೋಸ್ಟ್ಲಿ ನೀವು ಆಲ್ರೆಡಿ ಇವೆಲ್ಲ ನೋಡಿರ್ತೀರ ನನ್ನ ಹಳೆಯ ವ್ಲಾಗ್ಸಲ್ಲಿ. ಇನ್ನೊಂದು ಹಳೆಯ ವ್ಲಾಗಲ್ಲಿ ನಾನು ನಿಮಗಿಂತ ತೋರಿಸಿದಾಗ ಗ್ರೀನ್ ಕಲರ್ ಇತ್ತು. ಈಗ ನೋಡಿ ಎಲ್ಲೋ ಆಗ್ಬಿಟ್ಟಿದೆ, ಪ್ರಾಪರ್ ಹಣ್ಣು ಆಗ್ಬಿಟ್ಟಿದೆ. ನಿಂಬೆ, ಗಜ ಗಜ ನಿಂಬೆ. ದೇವಸ್ಥಾನದ ಅಲಂಕಾರ ಎಲ್ಲ ಆಗಿದೆ. ಬಾಯ್ಸ್ ಆಲ್ಮೋಸ್ಟ್ ಎಲ್ಲ ಕಟ್ಟಿದ್ದಾರೆ. ಬಟ್ ಇವ್ರ ಬಗ್ಗೆ ಎಲ್ಲ ಹೇಳಿದ್ದೀನಲ್ಲ, ಇದು ಅಪ್ಪ ಅವರ ಗುರುಗಳು ಮಾಯಿ ಅಮ್ಮ ಅಂತ. ಚೆನ್ನಾಗಿದೆ ಎಲ್ಲ ಅಲಂಕಾರಗಳು. ಓಕೆ, ಈಗ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಆನವನ್ನ ನೋಡ್ಕೊಳ್ಳೋ ಟೈಮ್ ಶುರು. ಆನೆವಲ್ಲವಾ ಸ್ನಾನ ಈಗ ಮಾಡ್ದ? ನಾನು ಆನವನ್ನೇ ಹುಡ್ಕೊಂಡು ಬಂದೆ. ಸ್ನಾನ ಮಾಡೋಕ್ಕೆ ಟೆನ್ಷನ್. ಓ, ಆನವ ಕಾಣಿಸ್ತಲ್ಲ ಅಂತ. ಇಲ್ಲಿ ಕಾವಿನ ಹತ್ರ ಇದ್ದ, ಕಾವಿನ ಹತ್ರನೇ ಇರ್ತಾನೆ ಅಫ್ಕೋರ್ಸ್. ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಆಗ್ತಾಯಿದೆ ಎಲ್ಲರದು. 2 ಮಾಡಿದ್ದಾರೆ. ಅಂದರೆ ಇಲ್ಲಿ ವೆಜಿಟೇರಿಯನ್ಸು ಬರ್ತಾರಲ್ಲ, ಸೊ ಹಾಗಾಗಿ ಒಂದು ಸೆಕ್ಷನ್ ವೆಜಿಟೇರಿಯನ್ಸ್ಗೆ, ಇನ್ನೊಂದು ನಾನ್ ವೆಜಿಟೇರಿಯನ್ಸ್ಗೆ ಅಂತ. ಸೊ ನಾನ್ ವೆಜಿಟೇರಿಯನ್ಸ್ಗೆ ದೊಡ್ಡದಾಗಿದೆ. ಏನಕ್ಕೆ ಅಂದರೆ ನಾಳೆ ಪೂರ್ತಿ ನಾನ್ ವೆಜ್ ಇರುತ್ತೆ. ಹಲೋ. ಹಲೋ. ಇಲ್ಲಿ ಕೂತಿದ್ದಾರೆ ಸರ್. ಇವ್ರನ್ನ ಹುಡ್ಕೊಂಬಂದೆ. ಕೊಟ್ಬಿಟ್ರ ಇವ್ರಿಗೆ ಎಲ್ಲ ಒಂದು ಸ್ವಲ್ಪ ತಿಂತಾನೆ, ಒಂದು ಸ್ವಲ್ಪ ಚಿಕ್ಕಮ್ಮಂಗೆ ತಿನ್ನಿಸ್ತಾನೆ. ಹಲೋ. ಹಲೋ. ಡ್ರೆಸ್ ಚೆನ್ನಾಗಿದೆ. ತಮ್ಮನ್ನೇ ನೋಡ್ತಾ ನಾನವ ಮಗನೇ ಬಾಯ್ಲಿ ಪಚ್ಚು ಬಾಯ್ ಮೇಲೆ. ಇದ್ಯಾವ ಅದೃಷ್ಟಪ್ಪ. ಆಗ್ಲೇ ಏನೋ ಅಂದಮ್ಮ ಅವನು. ಅಕ್ಕ ತಕ ಸಕ್ಕ ಹಾಂ
ಬಿಟ್ಟೇ ಬಿಟ್ಟ. ಏನಮ್ಮ ಹಂಗೆ ತಿನ್ನಿಸ್ತಾ ಇದೆಯಾ? ಓಹೋ, ಹಂಗೆ ತಿಂದರೆ ಈಸಿ ಆಗುತ್ತೆ ಅಂತ ಅದು. ನಾನು ಅವ್ರಿಗೆ ಲೊಕೇಶನ್ ಕಳಿಸಿದ್ದೀನಿ ನೆನ್ನೆನೆ, ಮತ್ತೆ ಕಳಿಸ್ಬೇಕಂದ್ರೆ ಕಳಿಸ್ತೀನಿ ನಿಮಗೆ. ಇವತ್ತಿನ ಬೆಳಗ್ಗೆಯ ತಿಂಡಿ ಬ್ರೇಕ್ಫಾಸ್ಟ್ ವಿತ್ ಮೌಲ್ಯ. ಅಣ್ಣ ಅಪ್ಪ ಏನೋ ನಿನ್ನೆ ಫುಲ್ ಬೈದಾಕ್ಬಿಡ್ತಂತೆ. ಏನೋ ಅಪ್ಪ ಏನೋ ಬೈದಾಕ್ಬಿಡ್ತಂತೆ ನಿನ್ನೆ. ಮಾಮೂಲಿ ತಲೆ ಕೆಡ್ಸ್ಕೊಳ್ಳಲ್ಲ. ದೊಡ್ಡಪ್ಪನ ಜೊತೆ ಆಟಾಡ್ತು ಆಗ್ಬಿಟ್ಟು ನಗ ಹೊಳ್ದು ಹಾನು ಹಾನು ಅಷ್ಟೇ. ಪ್ರತ್ಯಂಗೀರ ಯೋಗೇಶ್ವರಿ ಭಗವತಿ ಟೆಂಪಲ್. ಆಯುಧಗಳೆಲ್ಲ ಪ್ರಿಪೇರ್ ಆಗ್ತಾ ಇದೆ. ಮಿಷಿನಲ್ಲಿ ಮಾಡಿ ಈಗ ಕೈಯಲ್ಲಿ ಮಾಡ್ತಾ ಇದ್ದಾರೆ. ಯಾವ ಥರ ಶಾರ್ಪ್ ಆಗ್ತಿದೆ ಅಂದರೆ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಶಾರ್ಪ್ ಆಗ್ತಿದೆ ಅಂತ. ಸ್ಲೋ ಆಗಿ ಜನ ಸೇರ್ತಾ ಇದ್ದಾರೆ. ಸಮಯ ಈಗ ಕರೆಕ್ಟಾಗಿ 10 ಗಂಟೆ. ಇದು ಬಿಹೈಂಡ್ ದ ಸೀನ್ ಕೋಲ ಆ ಥರ ಎಲ್ಲ ಕಟ್ತಾರಲ್ಲ ಅದು. ನೀವು ಕಾಂತಾರ ಸಿನಿಮಾಗಳಲ್ಲಿ ನೋಡಿರ್ತೀರ, ವೇಷ ಕಟ್ಟಿರ್ತಾರಲ್ಲ, ಸೊ ಅದ್ರದ್ದು ವೇಷ ಕಟ್ಟಕ್ಕೆ ಪ್ರಿಪ್ರೇಷನ್ಸ್ ಇವೆಲ್ಲ ಆಗ್ತಾ ಇರ್ತದೆ. ಚಿನ್ನು ಇದಕ್ಕೆ ಕಳ್ಸಕ್ಕ ಇಲ್ಲ ಇದಕ್ಕೆ ನೈವೇದ್ಯಗೆ ನಮ್ಮ ಹುಡುಗನಿಗೆ ಹುಡುಗಿ ನೋಡ್ತಾ ಇದ್ವಲ್ಲ, ಏನೋ ಈಗ ಇವತ್ತು ಬರ್ಬೋದೇನೋ ಮೋಸ್ಟ್ಲಿ ಈ ಬ್ಲಾಗ್ ಮುಟ್ಟಿದ್ರೆ ಅವ್ರಿಗೆ. ಇಂಥ ಹುಡುಗ ಸಿಕ್ಕಲ್ಲ, ಕಷ್ಟ. ನಾನು ಹೇಳ್ತಾ ಇದ್ದೀನಿ, ಚಿಕ್ಕ ವಯಸ್ಸಿಂದ ನೋಡಿದ್ದೀವಲ್ಲ. ಸೊ ನನ್ನ ಸಬ್ಸ್ಕ್ರೈಬರ್ಸಲ್ಲಿ, ನನ್ನ ಆಡಿಯನ್ಸಲ್ಲಿ ಅವರು ಇದ್ದೀರಾ. ಮುಂಚೆ ಎಲ್ಲ ವರದಕ್ಷಿಣೆ ಅಂತ ಇತ್ತು, ಈಗ ಮೋಸ್ಟ್ಲಿ ವಧುದಕ್ಷಿಣೆ ಆಗ್ಬಿಡುತ್ತೆ. ಹಂಗೆ ಸಿಗ್ತಾ ಇಲ್ಲ ಎಲ್ಲೂ ಹುಡುಗಿ. ಹಂಗೆ ಆಗ್ಬಿಡುತ್ತೆ ನಿಜವಾಗ್ಲು, ಹಂಗೆ ಆ ಥರ ಪರಿಸ್ಥಿತಿ ಆಗಿದೆ. ವಧುದಕ್ಷಿಣೆ ಇದು ಅಲಂಕಾರ ಎಲ್ಲ ಸೂಪರ್ ಆಯಿತು ಅಣ್ಣ. ಈಗ ಹೂವಿನ ರೇಟೆಲ್ಲ ಹೆಂಗಿದೆ ಅಣ್ಣ? ಕಮ್ಮಿ ಆಯ್ತಾ? ಲಾಸ್ಟ್ ಉತ್ಸವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅದೇನು ಗೊತ್ತಾ, ನಾವು ಬೆಂಗಳೂರಿಗೆ ಹೋಗ್ತಂದಿದ್ದೀವಿ ಇಷ್ಟು. ಹಾಂ, ಅದೇ ಕಮ್ಮಿ ಬಿದ್ದಿದ್ದ? ಕಮ್ಮಿ ನಮ್ಗೆ ಗೊತ್ತಾಗಿದೆ. ಹಾಂ, ಮೈಸೂರಲ್ಲಿ ಕಾಸ್ಟ್ಲಿ ಇದೆ. ಮೈಸೂರು ಯೆಲ್ಲೋ ಕಲರ್ ಒಂದು ಕೊಡು ಮಗ. ಯಾವುದು ನಾರ್ಮಲ್ ಅಲ್ಲಿ ಇಲ್ಲೋ ಐತೆ. ಅಂದರೆ ಬೆಂಗಳೂರಲ್ಲಿ ವಹಿವಾಟು ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ. ನಮ್ಮ ಈ ಕರ್ನಾಟಕಕ್ಕೆ ನಂಬರ್ 2 ಪ್ಲೇಸ್ ಅದು. ಈಗ ಆಚೆ ಕೋಲ ಶುರುವಾಗಿದೆ, ತೋರಿಸ್ತೀನಿ ಬನ್ನಿ.
ಏನದು ಮತ್ತೆ ಬರುತ್ತೆ ಸ್ವಲ್ಪ ಇಲ್ಲ ತಾನೇ ಏನು ಯಾರು ಮಗ ನಂತರನೇ ಕಾಣಿಸ್ತಾನೆ ನಿಜವಾಗ್ಲೂ. ಪಾಪ ಈಸ್ ಯುವರ್ ಸನ್ ನಿಮ್ಮ ಥರನೇ ಕಾಣಿಸ್ಬೇಕು. ಕರೆಕ್ಟ್ ಇಲ್ಲಾಂದರೆ ಕಾಣಿಸಿಲ್ಲ ಅಂದಾಗ ಟೆನ್ಷನ್. ಡೌಟ್ ಕಾಣಿಸಿಲ್ಲ ಅಂದರೆ ಆಯ್ತಾ ನನಗೆ ನಿಮಗೆ ಅದೇನೋ ಆಟೋ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟಪ್ಪ. ಆಟೋ ಹಿಂದನೇ ಇರ್ತಾನೆ, ಎಲ್ಲ ಆಟೋ ಕೊಂಡ್ರು ಬಂದ್ಬಿಡ್ತಾನೆ ಹೇ ಅಂತೆ. ಏನದು ಅನು, ಏನದು ಏನದು ಹುಡುಗ ಅಂದರೆ ಬಾಯ್ಸ್ ಜೊತೆ ಇದ್ದಾನೆ ಈಗ ಅನು. ಅಪ್ಪ ನನ್ನಿಂದ ಇದ್ದಾರೆ ನೋಡಿ ಬಾಯ್ಸ್. ಆನವ್ದು ಕೆನೆ ನೋಡುವ ಕೆಂಪುಗಾಗ್ಬಿಟ್ಟಿದೆ ಬಿಸಿಲಿಗೆ ಮೋಸ್ಟ್ಲಿ ನೋಡಲಿ. ಆಮೇಲೆ ಕರಗಾಗುತ್ತದು. ಅದಾಗನೇ ಮಕ್ಕಳುಗಳು ಹಿಂಗಂತ ಇದ್ದು ಹಿಂಗೆ ಬುಜ್ಜಿಗೆ ಒಂದು ಮುತ್ಕೊಟ್ಟಿ ಹೌದಾ ನೋಡಿ. ಆ್ಯಪಲ್ಲ ಚಿಕ್ಕಿ ಚೇಂಜ್ ಆಗ್ಬಿಟ್ಟಿದ್ದೀರಾ, ಕಲರ್ ಹೋಗ್ಬಿಟ್ಟಿದ್ದಾರೆ ಅಂತ. ಇಲ್ಲ ಅವ್ರು ದುಬೈಲಿದ್ದಾರೆ. ಏನ್ ಮಗ ಎಲ್ಲ ಇವಾಗ ಬಂದ್ಬಿಟ್ಟು ಮಗ ಎಲ್ಲ ಅಂತ ಕೇಳ್ತಾರೆ. ಚಿಕ್ಕಿ ನಮ್ಮಣ್ಣ ಇಷ್ಟು ಕೆಲಸ ಮಾಡ್ತಾರೆ. ಊಟದ ಸಂಭ್ರಮ, ಊಟ ನಡೀತಾ ಇದೆ. ನೋಡ್ರಿ ಅವರು ಯಾರು? ಇದೆಲ್ಲ ಊರು ಬಾಯ್ಸ್ ಇವರೆಲ್ಲ, ಶೆಟ್ಟಿನಾಯಕನಹಳ್ಳಿ ಬಾಯ್ಸ್. ಇವತ್ತಿನ ಮಧ್ಯಾಹ್ನದ ಊಟ ಹೀಗೆ ಶುರುವಾಗ್ತಾ ಇದೆ. ಇದು ಕೇರಳ, ಅದು ಸಖತ್ತಾಗಿರುತ್ತೆ. ಅವಿಲು ಅವಿಲ್ ಅವಿಲಲ್ವಾ ಬಾಬಾ ಇದು? ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅವಿಲು. ನಿಮಗೂ ಇಷ್ಟನವ? ಕೇರಳದ ಅವಿಲು ನನಗೆ ಈ ಥರ ಮೆತ್ತ ಅನ್ನ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ? ಸಿಕ್ಕಾಬಿಟ್ಟು ಇಷ್ಟ. ಸೊಸೈಟಿ ಇಕ್ಕಿಲ್ಲ, ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ ನನಗೆ. ಟೇಸ್ಟ್ ಜಾಸ್ತಿ, ಆಮೇಲೆ ಒಳ್ಳೇದು ಕೂಡ ಹೆಲ್ತಿ. ನಿಮಗೆ ಅವಿಲು ಅಮೇಝಿಂಗ್. ಮದುವೆಲೆಲ್ಲ ಮಾಡ್ತಾರೆ ಗೊತ್ತಾ ಕೇರಳ ಫುಡ್. ಇದ್ರದ್ದು ಸ್ಮೆಲ್ಲು ನೀವು ಫೀಲ್ ಮಾಡ್ಕೊತೀರಾ, ಅಂದರೆ ಫೀಲ್ ಆಗ್ತಾ ಇದೆಯಾ ನಿಮಗೆ? ಕೇಳ್ತಾ ಇದ್ದೀನಿ ನಾನು ನಮ್ಮ ಆಡಿಯನ್ಸ್ಗೆ. ಅನ್ನದಾತೋ ಸುಖೀ ಭವ. ಅಣ್ಣ ಏನೇನಿದೆ? ಸಾಂಬಾರೆಲ್ಲ ಬಂದಮೇಲೆ ಹಿಂಗೆ ಕಾಣುತ್ತೆ. ಇದು ಊಟ ಮಾಡಿ ಬರ್ತೀನಿ. ಸಮಯ ಇವಾಗ 5:15. ನಿಮಗೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇವನ್ನ ಹಿಡಿಯೋಕ್ಕಾಗ್ದೇ ಕೊನೆಗೆ ಇದ್ರ ಮೇಲೆ ಕೂರಿಸ್ಬಿಟ್ಟೆ. ಈಗ ಅವನು ಮುಖ ನೋಡ್ತಾನೆ, ಸ್ಮೈಲ್ ಮಾಡ್ತಾನೆ, ಇಳಿಸು ಪಾಪ ಅಂತ.
ಆ್ಯಂಡ್ ನಾನು ವ್ಲಾಗಲ್ಲಿ ಹೇಳ್ತಾ ಇದ್ನಲ್ಲ 6 ಗಂಟೆಗೆ ಶುರುವಾಗೋದು ಅಂತ ಅಂದ್ಬಿಟ್ಟಿಲ್ಲ, ಅದು ಲಾಸ್ಟ್ ಉತ್ಸವದಿಂದ ಮಧ್ಯಾಹ್ನ ಶುರು ಆಗ್ತದೆ. ಏನಕ್ಕೆ ಅಂತಂದರೆ ಕಾಲಭೈರವ ಮತ್ತು ಇನ್ನೊಂದು ಕೋಲ ಬಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಇದಕ್ಕಿಂತ ಮುಂಚೆ 6 ಗಂಟೆಗೆ ಶುರು ಆಗ್ತಿತ್ತು. ಹೋದ ವರ್ಷ ಎಲ್ಲ ಬಂದು ಮಧ್ಯಾಹ್ನನೇ ಶುರು ಆಗ್ತಾ ಇದೆ. ನೀನು ಎಷ್ಟೇ ಅಂತ ಎಸ್ ಉತ್ಸವ ಶುರು ಆಗ್ತಾಯಿದೆ ಅಂತ, ಮಧ್ಯಾಹ್ನ ಶುರು ಆಗ್ತಾಯಿದೆ ಅಂತ ಉತ್ಸವ ಪ್ರತಿ ವರ್ಷ ಹೇಳಿದೆ ಅವ್ರಿಗೆ ಅರ್ಥ ಆಗಿದೆ. ಇಳಿಸು ಅಂತ ಅಲ್ಲ, ಅದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವ್ರ ಫ್ಯಾಮಿಲಿನ ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾನೆ ಅವಾಗ. ಅವರು ರೀ ಮತ್ತೋದ್ರ ಯಾವ ಫ್ಯಾಮಿಲಿಗೆ? ನಿಮ್ಮ ಫ್ಯಾಮಿಲಿಯವ್ರನ್ನ ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ. ನಾನು ಸ್ವಲ್ಪ ವೀಕ್ ಅದರಲ್ಲಿ, ಅದಕ್ಕೆ. ನೋಡಿ ಅವ್ನು ಪಾಡಿಗೆ ಹೋಗ್ತಾ ಇದ್ದಾನೆ ಸೈಡ್. ಹಾಂ, ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಫೋನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ನು ಪಾಡಿಗೆ. ಓ, ಅಲ್ಲೊಂದು ಬೇಬಿ ಇದೆ ಪಾಪ, ಅದಕ್ಕೆ ಈಗಲ್ಲ ಹೋಗೆ ನೀಟಾಗಿ ಬಾಚ್ಕೋಬಾ. ಮಕ್ಕಳೆಲ್ಲ ಬಂದು ನಿನ್ನ ಹತ್ರ ಕೇಳೋದ ಕ್ರಾಪ್ ತೆಗೆದು ಬೇಡ, ಈ ಒಳ್ಳೆ ಎತ್ಕೊಳಕ್ಕಾಗ್ತಾ ಇಲ್ವಾ? ಸೊ ಈಗ ಚಂಡೆ ಏನಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಅಂತಂದರೆ, ಊರೊಳಗಿಂದ ದೀಪ ತೊಗೊಂಡ್ಬರ್ತಾರೆ. ಸೊ ಅಲ್ಲಿ ಜೊತೆಗೆ ಪಟಾಕಿ ಮತ್ತು ಚಂಡೆ ಎಲ್ಲ ಹೊಡ್ಕೊಂಡು ಬರ್ತಾರೆ. ಹಾಗಾಗಿ ಚಂಡೆ ಅಲ್ಲಿ ಹೋಗ್ತಾ ಇದೆ, ಕರ್ಕೊಂಡು ಬರ್ತಾ ಇರೋದಕ್ಕೆ ಕೋಪ ಸರಿಗೆ. ಇವನ್ನ ಹಿಡಿಯೋಷ್ಟ್ರೊಳಗೆ ಎಲ್ಲರಿಗೂ ಸಾಕಾಗಿ ಹೋಗ್ತದೆ. ನೀವೆಲ್ಲ ಇದ್ದಾಗ ಅಲ್ಲ, ಅವಾಗೆಲ್ಲ ವೆಹಿಕಲ್ಸ್ ಗಾಡಿಯಲ್ಲಿ ಇರಲಿಲ್ಲ, ನೆಮ್ಮದಿಯಾಗಿ ಬಿಟ್ಟಿರ್ಬೋದಾಗಿತ್ತು ಅಲ್ವಾ? ಹಾಂ, ಈಗ ಎಲ್ಲಿ ಬೇರೆ ವೆಹಿಕಲ್ಸ್ ಬಂದ್ಬಿಡುತ್ತೋ ಅನ್ನೋ ಭಯ. ಈಗ ಡಿಫ್ರೆಂಟ್ ಫುಲ್ಲು ಅಲ್ವಾ? ಇದೇ ಬೇರೆ, ನೀವೇ ಬೇರೆ ಜನರೇಷನ್. ಅಲ್ಲ ನೋಡ್ರಿ, ಫಿಗರ್ ನೋಡ್ರಿ ಅಲ್ಲಿ. ಓಹೋ, ಎಲ್ಲ ರೆಡಿಯಾಗಿದ್ದಾರೆ. ನೀನು ಚೆನ್ನಾಗಿ ಕಾಣಿಸ್ತೀರಿ. ಬೇಜಾರಾಗ್ತಿದ್ಯಾ ನಿಮಗೆ? ನನಗೆ ಹೌದು, ಅಷ್ಟೇ ಮುಗೀತು. ಎಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ದೀರಾ ಎಲ್ಲರೂ. ಬಾ ಬೇಗ ಬಂದ್ರೆ. ಓಕೆ, ಇವರೆಲ್ಲ ಹೋಗ್ತಿರೋದು ಅದೇ ನಾನು ಹೇಳಿದ್ನಲ್ಲ, ದೀಪ ತಗೊಂಡ್ಬರ. ಅಮ್ಮನಿಗೆ ಅನಾಹುತರ ಫೋಟೋ ಬೇಕಂತೆ. ಸೊ ಇವಾಗ ಸಮಯ 6:35. ಬರ್ತಾ ಇದ್ದಾರೆ ಅಲ್ಲಿಂದ. ಏನಮ್ಮ ಅಲ್ಲಿ ದೀಪ ಇಟ್ಕೊಂಡೆಲ್ಲ ಬರ್ತಾ ಇದ್ದಾರೆ. ಸೌಂಡು ನಿಮಗೆ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ನಮಗೆ ಕೇಳಿಸ್ತಾ ಇದೆ. ಏನಮ್ಮ ಹೆಂಗೋ ಲೋ? ನೋ 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 ಅಲ್ಲ, ಇಲ್ಲ ಹೊಡೆಯೋದಿಲ್ಲ, ಸುಮ್ಮನೆ ಬೇರೆ ಬೇರೆ. ಮಾಮ ಫೋಟೋ ತಗೋಬೇಕು ಅಂತಿದ್ರಲ್ಲ. ಹಾಂ, ಸೌಂಡ್ ಕೇಳಿಸ್ತಾ ಇದೆಯಾ? ಅಲ್ಲೇ ಕಾಣಿಸ್ತಾನೆ ಇದೆಯಲ್ಲ. ಸೊ ಬರ್ತಾ ಇದೆ, ಊರೊಳಗಡೆಯಿಂದ ದೀಪ ಬರ್ತಾ ಇದೆ. ಅಲ್ಲಿ ನೋಡಿ, ಕೂತ್ಕೊಂಡ್ಬಿಟ್ಟಿದ್ದಾಳೆ, ಎದಳಕ್ಕಾಗ್ತಾಯಿಲ್ಲ, ಎದಳಕ್ಕೆ ಎಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾಳೆ ಅವಳು. ಬಟ್ ಕೂತ್ಕೊಂಡಿದ್ದಾಗ ನಿಂದಿತ್ತಾ? ಅಯ್ಯೋ ನೋಡಿದ್ರೆ ಈಗ ನಮಸ್ಕಾರ ಮಾಡಿದ್ದು. ಏನು ಎಲ್ಲರಿಗೂ
ಪಲ್ಟಿ ಹೊಡೆದ್ಬಿಟ್ಟೆ ಕಣ. ಆನವ್ ಹಂಗಲ್ಲ ಕಣೋ. ಏಯ್ ಹಾಂ ಮಾಡಂಗೆ. ಆಯ್ತಲ್ಲ. ಹಾಂ ಅಲ್ಲ, ಇದು ಬಂದು ಕೇಳಿದ್ದು ಆಗುತ್ತಾ ಅಂತ ಕೇಳಿದೆ, ಪರ್ಮಿಷನ್ ಕೇಳಿದ್ದು. ಈಗ ಇನ್ನೊಂಚೂರು ಬಗ್ಗು ಅಂತ. ಮಾತು ಓಕೆ. ಜನ ಎಲ್ಲ ನಾ ಹೇಳ್ದಂಗೆ ಅಲ್ಲಿಂದ ಬರ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಜನ ಬಂದು ಕೂತಿದ್ದಾರೆ. ಅಮ್ಮ ಆನು ಡೈವರ್ಟ್ ಅದ ಸದ್ಯ. ಸೊ ಇನ್ನೇನು ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಚಂಡೆ ಎಲ್ಲ ಎತ್ಕೊಂಡು ಹೋಗಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಆನಗೆ ಹೈಡ್ರೇಷನ್ ಮಾಡ್ತಾಯಿದ್ದೀವಿ. ಅವನೆಲ್ಲೋ ಹೋಗ್ತಾ ಇದ್ದಾನೆ. ಆದರೆ ಇದು ಪ್ರಿಪ್ರೇಷನ್ ರೂಮ್ ಮಾಡಿಕೊಟ್ಟಿರೋದು. ಎಲ್ಲ ಥರ ಪ್ರಿಪ್ರೇಷನ್ಸ್ ಆಗುತ್ತೆ. ಹೇಳಿದ ಹಾಗೆ ಬಂತು ನೋಡಿ ದೀಪ. ಸೊ ಈ ದೀಪದಿಂದ ಎಂಟ್ರಿ ಆಗಿರುತ್ತೆ. Oh, hi. The black blog. ಮೌಲ್ಯ ಈ ಉತ್ಸವದಲ್ಲಿ ಎಲ್ಲಾದ್ರಲ್ಲೂ ಮಿಸ್ಸಿಂಗ್ ಆಗ್ತಾ ಇದ್ದಾಳೆ. ಯಾಕೆ ಗೊತ್ತಾ, ಅವಳಿಗೆ ಇದು ಊಟದ ಟೈಮು, ಹಸಿವು ತಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬಳೇ ತುತ್ತೂರು 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 ಏನವ. ಹೌದಾ, ನಿಜವಾಗ್ಲೂ ನೀನು ಹೌದಾ ಪಾಪ, ನೀ ಮಿಸ್ ಮಾಡ್ಕೊತ ಇದ್ದೆ ಕಣ ಇಲ್ಲೆಲ್ಲ. ಪರವಾಗಿಲ್ಲ ನಿಂತೀನಿ, ಆರಾಮ್ಸೆ ತಿನ್ನು, ಏನು ಮಾಡಕ್ಕೆ.
ಅವ್ರು ನಮ್ಮೂರವ್ರೆ ಅಂತ ನಾನು ಹೇಳಿದೆ ಅವ್ರಿಗೆ. ಓ ಆರಾಮ್ ಫುಲ್ ಏನಿಲ್ಲಮ್ಮ, ಅದಷ್ಟೇ. ನಮ್ಮ ಉನ್ನಿ ಇರೋದಕ್ಕೆ ನಾನು ಸ್ವಲ್ಪ ಒಂಚೂರು ವ್ಲಾಗ್ ಮಾಡ್ಕೊಬೋದು. ಥ್ಯಾಂಕ್ ಯು ಉನ್ನಿ. ಹಾಂ, ಅವನು ಫುಲ್ ಕಂಫರ್ಟ್ ಆಗಿರುತ್ತೆ. ಯಾಕಂದರೆ ತುಂಬ ಜನ ಮುಂದೆನೇ ಹೋಗ್ಬಿಡ್ತಾ ಇದ್ದಾರೆ, ಯಾರು ಏನು ಕಾಣಿಸ್ತಾರೆ. ಸೊ ಹಾಗಾಗಿ ಇಲ್ಲಿಂದ ಆರ್ಡ್ರ್ ಮಾಡ್ತಾ ಇದ್ದಾರೆ. ಅಮ್ಮನ ದೋಸ್ತಿಗಳು. ಎಷ್ಟು ದಿನ ಆಯಿತು ನಿನ್ನ ನೋಡಿ? ವರ್ಷ? ನನಗೆ ವರ್ಷ ಅನಿಸ್ತಲ್ಲ, 2 ವರ್ಷದ ಮೇಲೆ ಅಂತ ಅನಿಸ್ತೈತೆ. ಹಲೋ, ಹೇಗಿದ್ದೀರಾ? ಥ್ಯಾಂಕ್ ಯು. ಏನಕ್ಕೆ ಹೇಳಿ ಕಂಗ್ರ್ಯಾಚುಲೇಷನ್ಸ್ ಹೇಳಿ. ನನಗೆ ಹೇಳಿದ್ದು ಇದಕ್ಕೆ ಗೊತ್ತು. ನೀವೇನಕ್ಕೆ ಅನ್ಕೊಂಡ್ರು ಅಂತ ಸುಮ್ಮನೆ. ಇಲ್ಲ ಏನಕ್ಕೆ ಅನ್ಕೊಂತ ಅಕ್ಕಯ್ಯ ಹೇಳ್ದೆ, ಕೇಳಿಸ್ತಾನಿಲ್ಲ ತಮ್ಮ ಹಿಂಗೆ ನನ್ನ ಕಂಗ್ರ್ಯಾಚುಲೇಷನ್. ಇದು ಯಾರು ಅಂತ ಗೊತ್ತಾ ನಿಮಗೆ? ಸೊ ಈಗ ಸಮಯ 9 ಗಂಟೆ. ಒಂದು ಕೋಲ ಮುಗಿದಿದೆ, ಇನ್ನೊಂದು ಕೋಲ ಶುರುವಾಗುತ್ತೆ. ಬಟ್ ಇದು ಒಂದು ರಾತ್ರಿ ಪೂರ್ತಿ ಆಗುತ್ತೆ. ಅಂದರೆ ಬೆಳಗಿನ ಜಾವ 7 ಗಂಟೆವರೆಗೂ. ಈಗ ಶುರುವಾಗಿದೆಯಲ್ಲ, ಬೆಳಗಿನ ಜಾವ 7 ಗಂಟೆವರೆಗೂ ಇದು ಕಂಟಿನ್ಯೂ ಆಗುತ್ತೆ. ಸೊ ನೋಡಿ, ನನಗೆ ಯಾವಾಗಲೂ ಅನ್ಸೋದು ಏನಂತಂದರೆ, ಇದೇ ಒಂದು ವಾರದ ಹಿಂದೆ ಬಂದಿರೋಂಥ ಒಂದು ನಮ್ಮ ಹುಡುಗರುಗಳು ಇಲ್ಲೇನಿದ್ದಾರೆ ಅವರೆಲ್ಲ ಹೇಳ್ತಾರದು ಏನಂದರೆ, ಈ ಒಂದು ವಾರದಿಂದ ಎಷ್ಟೊಂದು ಚಳಿ ಇರಲ್ಲ, ಬಟ್ ಉತ್ಸವ ದಿನ ಚಳಿ ಶುರುವಾಗುತ್ತೆ ಅಂತಂದರೆ ಯಾವ ಮಟ್ಟಿಗೆ ಅವರು ನನಗೆ ಈಗ ಫುಲ್ಲು ನಡುಕ್ತಾ ಇದ್ದೀನಿ, ಚಳಿಲಿ ನಡುಕ್ತಾ ಇದ್ದೀನಿ, ಅಷ್ಟು ಚಳಿ ಇರುತ್ತೆ ಇಲ್ಲಿ. ಅವರೇ ಬೆಳಿಗ್ಗೆ ಕೊಡ್ತೀನಿ ಅವ್ರನ್ನ. ಹಾಂ, ಓಕೆ ಓಕೆ, ನನಗೆ ತೋರಿಸಿದ್ರು ಶ್ರೀನಿವಾಸ್ ಅಂದ್ಬಿಟ್ಟು. ಹೌದಾ? ಓಕೆ ಓಕೆ ಓಕೆ, ಸರಿ ಅದು ಇದು ಕತೆ ಹೇಳ್ತಾ ಇರ್ತಾರೆ. ಓಕೆ. ಇಲ್ಲಿ ಆನವ್ಗೆ ಊಟದ ಸೆಷನ್ ನಡೀತಾ ಇದೆ. ಇಲ್ಲಿಗೆಲ್ಲರೂ ಹೋಯ್ ನೋಡ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಈ ಆಚರಣೆ ಎಲ್ಲ ನೀವು ಕೇಳಿದ್ರಿ ಅಂತ ಅನ್ಕೋತೀನಿ. ಅಂದರೆ ಒಂದು ದೇವರಿಗೆ ಖುಷಿ ಪಡಿಸೋಂಥ ಒಂದು ಕೂಗು ಅದು. ಇಲ್ಲ ಸಣ್ಣದಾಗಿ ಟಂಕ ಟಕ್ಕರ ಟಂಕ ಟಕ್ಕ ಹೋದ್ರೆ ಪ್ರಭು ಮಹಾರಾಜ್, ಪ್ರಭು ಅವರೇ, ಸೂರ್ಯ ಅವರೇ, ನಿಮ್ಮ ಮುಖದಲ್ಲಿ ಟಯರ್ಡ್ ಕಾಣ್ತೀವಿ. ಓಕೆ, ಇವತ್ತಿನ ರಾತ್ರಿಯ ಊಟ ಸೊ ಏನು ಗೊತ್ತಾ, ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರಲ್ಲ, ಆ ರಶಲ್ಲಿ ನನಗಿರೋ ಈ ಹಸುವಿಗೆ ಚಾನ್ಸೇ ಇಲ್ಲ ಅಲ್ಲೋಗಿ. ಇವನ್ ಅವರು ಇವ್ರು ಮಾತಾಡ್ತಾ ಇರ್ತಾರೆ, ಫೋಟೋ ಆಗಿ ಹೀಗೆ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ನನ್ನ ತಂಗಿದಿರ ಹತ್ರ ಹೆಲ್ಪ್ ಮಾಡಿದ್ದು ನಮ್ಮ ರಂಜಿತಾ.
ಸಮಯ ಇವಾಗ 10:35. ಏನೋ ಹಾಂ ಫೋಟೋನಾ? ಹಾಂ ಫೋಟೋ. ಬಾಯ್. ನಾವು ಯಾರ್ದೋ ಹೆಗ್ಲಲ್ಲಿ ಹಂಗೆ ಮಲ್ಕೊಬಿಟ್ಟಿದ್ದಾನಂತೆ, ಆದರೆ ಯಾರು ಹೆಗ್ಲು ಅಂತ ಗೊತ್ತಾಗ್ತಾರೆ ನನಗೆ. ಮೌಲಿ ಹೇಳಿದ್ಲು, ಹುಡುಕ್ತಾ ಇದ್ದೀನಿ. ಆನೋ 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 ಯಾರು ಹೆಗ್ಲಿದ್ರು? ಈ ಚಳಿಲಿ ನಮಗೆ ಹುಷಾರು ತಪ್ಪಿದ್ರೆ ಸಾಕು. ಹೇಳಿ ಸಾನು, ಆನೋ ಎಲ್ಲೋ? ಆನೋ ನೋಡಿಲ್ವಾ? ನಿನ್ನ ಕಣ್ಣು ನೋಡು, ಗೊತ್ತಾಗ್ತದೆ ನಿದ್ದೆ ಬಂದ್ಬಿಟ್ಟು ಹೆಂಗಾಗಿದೆ ಅಂತ ನೋಡಿ. ಓಕೆ, ಆನೋನ್ ಯಾರು ಎತ್ಕೊಂಡು ನಿದ್ದೆ ಮಾಡ್ಬಿಟ್ಟಿದಾರಂತೆ. ಮೈ ಗಾಡ್. ಓಕೆ, ಹುಡುಕ್ತಾ ಇದೇನು ಸಿಗ್ತಾ ಇಲ್ಲ. ಇಲ್ಲ ಕಾಗ್ಬಿಟ್ಟಿದ್ದಾನೆ. ಅಚ್ಚೋ ಅಯ್ಯೋ, ದೃಷ್ಟಿ ಗ್ಯಾರಂಟಿ. ಫುಲ್ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಇದು ಯಾರ್ದು? ಇದು ಅವ್ರದ್ದೇನಾ? ಓಕೆ, ನಾನು ಹಂಗಾರೆ ಎತ್ಕೋತೀನಿ. ಓಕೆ, ಅವನ್ನ ಮಲಗಿಸ್ಬಿಟ್ಟು ಅವನ್ನ ಮತ್ತೆ ವಾಪಸ್ ಬರ್ತೀನಿ. ಸಾಹೇಬ್ರಿಗೆ ಮಲ್ಕೊಳ್ಳೋ ಟೈಮೇ ಇಲ್ಲ, ಆದರೂ ಮಲ್ಕೊಂಡವ್ರೆ ಅಂದರೆ ಯಾವ ಮಟ್ಟಿಗೆ ಓಡಾಡಿಕೊಂಡು ಟಯರ್ಡ್ ಆಗಿರ್ಬೇಕು ನೋಡಿ ಅವರು, ಪಾಪಮ್ಮ. ಈಗ 11:05. ಎಲ್ಲರೂ ಊಟ ಮಾಡ್ಕೊಂಡು ಹಣ್ಣು ತರ್ಸ್ಕೊಂಡು ಹೋಗ್ತಿದ್ರು ಗೊತ್ತಾ? ನೋಡಿ ಇವ್ರುಗಳೇ, ಎಲ್ಲರ ಅವರು ಇಲ್ಲಿ ಮಗ ತೋರ್ಸ್ರ, ಈ ಮಕ್ಕಗಳೇ ಬರಲಿ. ಇವ್ರುಗಳು ನಮ್ಮ ತೊಟ್ಟಿಲಿ ಹಣ್ಣು ಬಿಟ್ಕೊಂಡು ಓಡೋಗಿದ್ರು ಗೊತ್ತಾ? ಆ ಒಂದು ಲಾಸ್ಟ್ ಒಂದು ಬ್ಲಾಗಲ್ಲಿ ನೋಡಿದ್ರಲ್ಲ. ಸೊ ಈ ಕಿರಾತಕಗಳೇ ಹಣ್ಣು ಬಿಟ್ಕೊಂಡು ಓಡೋಗಿದ್ದು ಇದರಲ್ಲಿ. ಇವನು ಈ ಕಡೆ ಅಲ್ಲೇ ಆ ಕಡೆ ಅವನಲ್ಲ, ಇವನು ಇನ್ನೊಬ್ಬ, ಇವರಿಬ್ರು ಲೀಡರ್ ಅವನೇ. ಅವನು ಸುಮಾರು ಜನ ಇದ್ದಾರೆ. ಅಕುಲ ಬೈಲಿ, ಅಕುಲ್ ಮುಖ ತೋರ್ಸ. ನನ್ನ ಹೆಸರು ಅದು, ಅವನ ಹೆಸರು ಸುಜನ್ ಅಂತ. ಸುಜನ್ ನೋಡಿ ನೋಡಿ ಇಲ್ಲಿ. ಓಕೆ, ನಿಮಗೆ ನನಗೆ ಹೊರಗಡೆ ಕೆಲಸ ಐತೆ. ನೀವು ನಂದು ಪ್ರೋಮೋ ವ್ಲಾಗ್ಸು ಇನ್ಸ್ಟಾಗ್ರಾಮಲ್ಲೂ ಐತೆ, ಎಲ್ಲ ಕಡೆ ಐತೆ. ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ನಿಮ್ಮ ಅಂಟನ್ನ ಎಲ್ಲ ಒಟ್ಟು ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಹಾಂ, ಓಕೆ, ಬಾಯ್ ಬಾಯ್. ಹಂಗಿದ್ರೆ ಗುಣ ಹಿಡ್ಕೊಂಡ್ರು ಹೋಗಿ ಚೆಕ್ ಮಾಡ್ಕೊಳ್ಳೋ, ಹೋಗೋ ನಿಂದ್ರಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ನೆಕ್ಸ್ಟ್ ಡೇಗೆ ಎಂಟ್ರಿ ಆಗಿಬಿಟ್ಟಿದ್ದೀವಿ, ಬಟ್ ನಾನು ಎಂಟ್ ಕಾರ್ಡ್ ಕೊಡೋದು ಮರ್ತಿದ್ದೆ, ತುಂಬ ಲೇಟ್ ಆಗಿಬಿಟ್ಟಿತ್ತಲ್ಲ. ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂದರೆ ಈ ಡ್ರೆಸ್ ಹಾಕೊಂಡಿದ್ದೀನಲ್ಲ, ಆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಪಪ್ಪಾಯ್. ಇಲ್ಲಿ ಯಾರೋ ಮಲ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಮತ್ತೆ ಮಾತಾಡ್ತಾಯಿದ್ದೀನಿ. ಟೇಕ್ ಕೇರ್, ಪಪ್ಪಾಯ್.